ಇನ್ನು ಇವರೆಲ್ಲರ ಜೊತೆಗೆ ಇನ್ನೊಬ್ಬಳು ಡಾಕ್ಟರ್ ಶಾಹೀನ್. ಇವಳಿಗೇನು ಬಂದಿತ್ತೋ ರೋಗ ಗೊತ್ತಿಲ್ಲ. ಒಂದು ಸರಿ ಬುದ್ಧಿ ಕೆಟ್ಟುಬಿಟ್ರೆ ನಾಶದಕ್ಕಿಂತ ಮೊದಲು ಬುದ್ಧಿ ಕೆಡುತ್ತಂತೆ. ನಾಶ ಆಗೋದಕ್ಕಿಂತ ಮೊದಲು ಬುದ್ಧಿ ಕೆಟ್ಟೋಗುತ್ತೆ ಅನ್ನುವಂಥ ಮಾತಿದೆಯಲ್ಲ ಅದು. ಇವರೆಲ್ಲ ಡಾಕ್ಟರ್ಗಳು ನೋಡಿ, ಡಾಕ್ಟರ್ ಕುಲಕ್ಕೆ ಅವಮಾನ. ಲಕ್ನೋ ಮೂಲದ ವೈದ್ಯ ಈಕೆ, ಡಾಕ್ಟರ್ ಶಾಹೀನ್ ಸಯೀದ್. ಉಗ್ರ ಕೃತ್ಯಕ್ಕೆ ಈಕೆಯನ್ನು ನೇಮಕ ಮಾಡಲಾಗಿತ್ತು. ಇವ್ರಿಗೇನಾದರೂ ಬುದ್ಧಿ ಜ್ಞಾನ ಇದೆಯಾ? ಬುದ್ಧಿ ಏನಾದರೂ ಮಣ್ಣು ತಿಂತಾ ಇತ್ತಾ? ನಾವೇನು ಮಾಡ್ತಾ ಇದ್ದೀವಿ, ಏನು ನಾವು ಓದಿರೋದೇನು, ನಾವು ಬರೆದಿರೋದೇನು, ಜೀವ ಉಳಿಸೋಕ್ಕೋಸ್ಕರ ಇರೋದು ನಾವು, ಜೀವ ತೆಗಿತೀವಿ ಅಂದ್ರೇನು? ಹೆಣ್ಣುಮಕ್ಕಳಲ್ಲಿ ಸಾಮಾನ್ಯವಾಗಿ ಕರುಣೆ, ಪ್ರೀತಿ, ಅಂತಃಕರಣ ಜಾಸ್ತಿ ಇರುತ್ತೆ ಅಂತಾರೆ. ಇವಳನ್ನು ನೋಡಿದಂಥ ಸಂದರ್ಭದಲ್ಲಿ ಹಂಗನ್ಸುತ್ತಾ? ಈಕೆನ್ನು ಉಗ್ರ ಕೃತ್ಯಕ್ಕೆ ಬಳಸಿಕೊಳ್ಳಲಾಗಿತ್ತು. ಡಾಕ್ಟರ್ ಉಮರ್ ಜೊತೆಗೆ ಈ ಶಾಹೀನ್ ನಂಟಿತ್ತು. ಅವನಿಗೂ ಇವಳಿಗೂ ನಂಟು. ಲಕ್ನೋದವಳು ಇವಳು. ಈ ಡಾಕ್ಟರ್ಗಳೆಲ್ಲ ಜಿಹಾದಿಗಳಾಗ್ಬಿಟ್ರೆ ಗತಿ ಏನಾಗಬೇಕು? ಅದರಲ್ಲೂ ಹೆಣ್ಣುಮಕ್ಕಳು. ಇನ್ನು ಇವರು ಟರ್ಕಿಗೂ ಕೂಡ ಹೋಗಿ ಬಂದಿದ್ದರಂತೆ. ಜೊತೆಗೆ ಹೋಗಿದ್ದಾರೆ ಡಾಕ್ಟರ್ ಉಮರ್, ಡಾಕ್ಟರ್ ಮುಜಾಮಿಲ್ ಟರ್ಕಿಗೆ ಹೋಗಿ ಬಂದಿದ್ದಾರೆ. ಟರ್ಕಿ ಈಗ ಹೆಂಗೆ ಗುರುತಿಸ್ಕೊಂಡಿದೆ ಗೊತ್ತಿದೆ ನಿಮಗೆ. ಮೊನ್ನೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಶುರುವಾದಂಥ ಸಂದರ್ಭದಲ್ಲಿ ಇದೇ ದರಿದ್ರ ಟರ್ಕಿ ಪಾಕಿಸ್ತಾನದ ಪರವಾಗಿ ನಿಂತಿತ್ತು. ಅಲ್ಲಿ ಹೋಗಿದ್ರು. ಒಂದಷ್ಟು ಘನ ಕಾರ್ಯಗಳಿಗೆ ಇನ್ಪುಟ್ಸ್ ತರಬೇಕಲ್ಲ, ಪ್ರೇರಣೆ ತಗೊಳ್ಳೋಕ್ಕೋಸ್ಕರ. ಎಂಥ ನಾಚಿಕೆ ಇಲ್ಲದ ಕೆಲಸ ನೋಡಿ ಇದು. ತನ್ನ ದೇಶದ ವಿರುದ್ಧ ಈ ರೀತಿ ವಿಷ ಕಾರೋದು, ದ್ರೋಹ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದು ಇದೆಯಾ? ಬರೀ ಹರೀಶ್ ನಮ್ಮ ಜೊತೆಗಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ನೋಡಿ, ಇವ್ರದ್ದು ಎಷ್ಟರ ಮಟ್ಟಿಗೆ ಇವ್ರದ್ದು ಆರ್ಭಟಗಳು ಅಂತಂತಂದರೆ ಇಲ್ಲಿಂದ ಅವರು ಟರ್ಕಿ ತನಕ ಹೋಗಿ ಬಂದಿದ್ದಾರೆ. ಏನಂತೀರಿ? ಹೌದು ರಂಗನಾಥ್, ಈ ಜೈಷ್ ಎ ಮೊಹಮ್ಮದ್ ಸಂಘಟನೆ ಭಾರತದಲ್ಲಿ ಇನ್ನೂ ಕೂಡ ಆಕ್ಟಿವ್ ಆಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಳಿಕವೂ ಅನ್ನೋದಕ್ಕೆ ಇವರು ನಡೆಸಿರ್ತಕ್ಕಂಥ ಆಕ್ಟಿವಿಟೀಸ್ಗಳಿಂದ ಗೊತ್ತಾಗ್ತಾ ಇದೆ. ಅಂದ್ರೆ ಪೋಸ್ಟರ್ಗಳು ಪತ್ತೆ ಆಗುತ್ತೆ ಜಮ್ಮು ಕಾಶ್ಮೀರದ ಹೊರವಲಯದಲ್ಲಿ. ಇದಕ್ಕೂ ಮುಂಚೆ ಇವರೆಲ್ಲರೂ ಕೂಡ ಟರ್ಕಿಗೆ ಹೋಗಿದ್ರು. ಟರ್ಕಿಯಲ್ಲಿ ಮುಜಾಮಿಲ್ ಮತ್ತೆ ಉಮರ್ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿ ಕೆಲವು ದಿವಸಗಳ ಕಾಲ ಇದ್ದು ನಂತರ ಭಾರತಕ್ಕೆ ಬಂದು ಈ ರೀತಿಯ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಮತ್ತೆ ಭಾರತದಲ್ಲಿ ದೊಡ್ಡ ಸ್ಫೋಟ ನಡೆಸಿ ದುಷ್ಕೃತ್ಯವನ್ನು ಎಸಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರು ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೆ ಇವ್ರ ಜೊತೆಗೆ ಸೇರ್ಕೊಂಡಿರುವಂತಹದ್ದು ಇನ್ನೊಬ್ಳು ಮಹಿಳಾ ಶಂಕಿತ ಉಗ್ರೆ. ಈಕೆಯು ಕೂಡ ಜೈಷ್ ಎ ಮೊಹಮ್ಮದ್ನ ಮಹಿಳಾ ವಿಭಾಗವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದೊಂದು, ಅದಕ್ಕೆ ನೇಮಕಾತಿಯನ್ನು ಮಾಡಿಕೊಳ್ಬೇಕು. ಜೊತೆಗೆ ಈ ನೇಮಕಾತಿ ಮಾಡಿಕೊಳ್ಳುವ ಮೂಲಕ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಈ ಜೈಷ್ ಎ ಮೊಹಮ್ಮದ್ನ ಮಹಿಳಾ ಮುಖ್ಯಸ್ಥೆಯಾಗಿ ಇರ್ತಕ್ಕಂಥದ್ದು ಮಸೂದ್ ಅಜರ್ನ ತಂಗಿ, ಆಕೆ ಇರ್ತಕ್ಕಂಥದ್ದು ಪಾಕಿಸ್ತಾನದಲ್ಲಿ. ಅವಳ ಜೊತೆ ಸಂಪರ್ಕವನ್ನ ಸಾಧಿಸಿ ಇಲ್ಲಿ ಜೈಷ್ ಎ ಮೊಹಮ್ಮದ್ನ ಮಹಿಳಾ ವಿಂಗ್ ಅನ್ನ ಭಾರತದಲ್ಲಿ ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಈ ಕಾಲೇಜಿಗೆ ವಿವಿಗೆ ಬರ್ತಕ್ಕಂತಹ ಮಹಿಳಾ ವಿದ್ಯಾರ್ಥಿನಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಇಲ್ಲ ಸಲ್ಲದನ್ನೆಲ್ಲ ತುಂಬಿ ಅವರನ್ನ ಈ ಸಂಘಟನೆಗೆ ಸೆಳೆದುಕೊಳ್ತಿದ್ಲು ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಮತ್ತೆ ಆಕೆ ಮನೆಗೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಅಣ್ಣ ಫರ್ವೇಜ್ ಅನ್ಸಾರಿ, ಆತನ ಮನೆ ಮೇಲೆ ಕೂಡ ರೇಡ್ ಮಾಡಲಾಗುತ್ತೆ ಲಕ್ನೋದಲ್ಲಿ. ಅಲ್ಲಿ ಅಪಾರ ಪ್ರಮಾಣದಲ್ಲಿ ಒಂದಷ್ಟು ದಾಖಲೆಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ಈಕೆ ಏನ್ ಪ್ಲಾನ್ ಮಾಡಿದ್ಲು, ಮತ್ತೆ ಈಕೆ ಅಣ್ಣ ಮತ್ತೆ ತಮ್ಮ ಏನಾದ್ರೂ ಸಪೋರ್ಟ್ ಕೊಟ್ಟಿದ್ರ? ಈ ಪರ್ವೇಜ್ ಅನ್ಸಾರಿ ಕೂಡ ಡಾಕ್ಟರ್ ಆಗಿದ್ದಾನೆ. ಇವನ ಹಿನ್ನೆಲೆ ಏನು, ಮತ್ತೆ ಇವನು ಯಾರ್ಯಾರ ಜೊತೆ ಲಿಂಕ್ ಇದೆ, ಈ ಎಲ್ಲವೂ ಕೂಡ ಬಯಲಾಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಮುಜಾಮಿಲ್ ಟರ್ಕಿಗೆ ಹೋಗಿ ಬರ್ತಾನೆ, ಅಲ್ಲಿ ತರಬೇತಿಯನ್ನ ಪಡೆದು ಬರ್ತಾನೆ. ಅಂದ್ರೆ ವೈದ್ಯರಾಗಿದ್ದುಕೊಂಡು ಮತ್ತೆ ಬಾಂಬ್ ತಯಾರಿಕೆ ಮಾಡಬೇಕು ಅಂತಂದ್ರೆ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇದ್ದಂಥವ್ರಿಗೆ ಇಂಥವ್ರು ಗೊತ್ತಾಗಬೇಕು. ಅಂದ್ರೆ ಇಂಜಿನಿಯರ್ಸ್, ಡಾಕ್ಟರ್ಸ್ ಇಂಥವರೇ ಈ ತರದ ಕೃತ್ಯಗಳಲ್ಲಿ ಭಾಗಿಯಾಗುವಂತವರು. ಅಂದ್ರೆ ಒಂದಷ್ಟು ವಿಜ್ಞಾನ ಕೂಡ ಗೊತ್ತಿರಬೇಕಾಗುತ್ತೆ ಬಾಂಬ್ ತಯಾರಿ ಮಾಡಬೇಕು ಅಂತ ಸಂದರ್ಭದಲ್ಲಿ. ಹಾಗಾಗಿ ಇಂಥವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಡಾಕ್ಟರ ಬಳಗವೇ, ಟೆರರ್ ಡಾಕ್ಟರ ಬಳಗವೇ ಸೇರ್ಕೊಂಡು ಭಾರತದಲ್ಲಿ ಈ ತರದ ವಿಧ್ವಂಸಕ ಕೃತ್ಯಗಳನ್ನು ಎಸಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮದೇ ಒಂದು ಟೀಮ್ ಅನ್ನು ಕಟ್ಕೊಂಡು ಈ ರೀತಿ ಪ್ಲಾನ್ ಮಾಡಿದ್ರು ಅನ್ನುವಂತಹದ್ದು ಈಗ NIA ತನಿಖೆಯಲ್ಲಿ ಒಂದೊಂದೇ ಬಯಲಾಗ್ತಾ ಇದೆ. ಮತ್ತೆ 2900 kg
ಕೆಜಿಯಷ್ಟು ಹತ್ತತ್ರ 3,000 ಕೆಜಿಯಷ್ಟು ಸ್ಫೋಟಕಗಳನ್ನ ಒಂದ್ ಕಡೆ ಸಂಗ್ರಹಿಸಿ ಇಟ್ಟಿದ್ರು ಅಂತಂದ್ರೆ ಅದು ಕೇವಲ ದೆಹಲಿ ಮಾತ್ರ ಟಾರ್ಗೆಟ್ ಆಗಿರ್ಲಿಲ್ಲ, ದೇಶದ ವಿವಿಧ ಭಾಗಗಳಲ್ಲಿ ಅವರು ಟಾರ್ಗೆಟ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ರಂಗ. ಓಕೆ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.